ಅಸೆಂಬ್ಲಿಯಲ್ಲಿ ತೀರ್ಮಾನ ತಗೊಂಡು ಈಗ ಒಬ್ಬ ಗೃಹರಕ್ಷಕ ದಿನಕ್ಕೆ 1,000 ರೂಪಾಯಿ ನಿಗದಿ ಮಾಡಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ನೀವು ಕಾಯಂ ಮಾಡೋದು ಬೇಡ, ಕನಿಷ್ಠ ಪಕ್ಷ 365 ದಿನ ಪೂರ್ಣಾವಧಿ ಕರ್ತವ್ಯ ಕೊಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಗಮನಿಸಬೇಕು, ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ನಿಮ್ಮ ಗ್ಯಾರಂಟಿಗಳಿಗೆ ಸ್ವಾಗತ ಮಾಡ್ತೀವಿ. ಆದರೆ ಅದು ಕೊಟ್ಟಿರೋದು ಬಡವರಿಗೆ ಅಲ್ವಾ? ಮತ್ತು 27,000 ಜನ ಈ ಗೃಹರಕ್ಷಕರು ಬಡವರ ಶ್ರೀಮಂತರ, ಮತ್ತು ಇವ್ರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷಗಳಿಂದ ನಿಮಗೆ ಮನವಿ ಕೊಡ್ತಾ ಇದ್ರೆ ಆ ಮನವಿಗೊಂದು ಬೆಲೆ ಬೇಡವೇನು? ಡ್ಯೂಟಿ ಮಾತ್ರ ಮಾಡಿಸ್ಕೊಂತೀರಿ, ಗೃಹರಕ್ಷಕರು ಪೊಲೀಸರು ಸಮಾನ ಅಂತ ಹೊಗಳ್ತೀರಿ, ಅವರು ಜೀವದ ಹಂಗು ತೊರೆತು ಗೃಹರಕ್ಷಕನೇ ಪ್ರಾಣ ರಕ್ಷಣೆ ಮಾಡಿದಾಗ ಅವ್ರನ್ನ ಹೊಗಳಕ್ಕೆ ಮಾತ್ರ ಬೇಕು. ಗೃಹರಕ್ಷಕ ದಿನಾಚರಣೆಯಲ್ಲಿ ಅವ್ರನ್ನ ಹೊಗಳಿ ಒಂದು ಸುಳ್ಳು ಕೇಳಿಸಲ್ಲದಲ್ಲ ಸ್ವಾಮಿ. ರಾಜ್ಯದಲ್ಲಿ ಈ ಕೂಡಲೇ ಸರ್ಕಾರದಲ್ಲಿ ಏನು ಬಡ್ಜೆಟ್ ಅಧಿವೇಶನ ತೀರ್ಮಾನ ತಗೊಳ್ಳಿ, 365 ದಿನ ಘೋಷಣೆ ಮಾಡಿ. ಇಡೀ ಭಾರತ ದೇಶದಲ್ಲಿ 18 ರಾಜ್ಯಗಳಲ್ಲಿ ಘೋಷಣೆ